ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ಗೆ ಹೈ ಟೆನ್ಷನ್ ತಂತಿ ಸ್ಪರ್ಶವಾಗಿದೆ. ಬೆಂಕಿ ತಗುಲಿದ ಪರಿಣಾಮ ಸುಟ್ಟು ಕರಕಲಾಗಿದೆ. ಕಬ್ಬು ಟ್ರ್ಯಾಕ್ಟರ್ನಲ್ಲಿದ್ದ ಓರ್ವ ವ್ಯಕ್ತಿಯ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ. ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ಗೆ ಹೈ ಟೆನ್ಷನ್ ತಂತಿ ಸ್ಪರ್ಶವಾಗಿದೆ. ಬೆಂಕಿ ತಗುಲಿದ ಪರಿಣಾಮ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಟ್ರ್ಯಾಕ್ಟರ್ನಲ್ಲಿದ್ದಂತಹ ಓರ್ವ ವ್ಯಕ್ತಿಯ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ. ಗಾಯಾಳು ಗೋಪಾಲ ಹಾದಿಮನಿ ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಚ್ಚಿನ ಕಬ್ಬು ತುಂಬಿದ ಕಾರಣ ಹೈಟೆನ್ಷನ್ ತಂತಿಗೆ ಸ್ಪರ್ಶವಾಗಿದೆ. ಬೆಂಕಿಯಿಂದ ಪಕ್ಕದ ಜಮೀನಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿಯವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಬ್ಬು ಸಾಗಾಟವನ್ನು ಮಾಡ್ತಾ ಇದ್ದಂತಹ ಟ್ರ್ಯಾಕ್ಟರ್ಗೆ ಹೈಟೆನ್ಷನ್ ವಿದ್ಯುತ್ ತಂತಿ ಸ್ಪರ್ಶವಾಗಿದೆ. ಆ ಸಂದರ್ಭದಲ್ಲಿ ಆ ಟ್ರ್ಯಾಕ್ಟರ್ ಒಳಗಡೆ ಏನಿದೆ ಕಬ್ಬು ಎಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇದೇ ಟ್ರ್ಯಾಕ್ಟರ್ನಲ್ಲಿ ಒಂದು ಕಬ್ಬು ಸಾಗಾಟವನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಅದು ಸ್ಪರ್ಶವಾಗಿದೆ, ವಿದ್ಯುತ್ ತಂತಿ ಸ್ಪರ್ಶವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇದೀಗ ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ಗೆ ಹೈಟೆನ್ಷನ್ ತಂತಿ ಸ್ಪರ್ಶವಾಗಿದೆ. ಅಷ್ಟು ತಂತಿ ಅಂದ್ರೆ ವಿದ್ಯುತ್ ತಂತಿ ಅಷ್ಟು ಕೆಳಗಡೆ ಬಂದಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ? ಜೊತೆಗೆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಹೌದು ತೇಜಸ್ವಿ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊರ ವಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಮೇನ್ ಹೆದ್ದಾರಿಯಿಂದನೇ ಬೆಳಗಾವಿ ಹತ್ರ ಹೋಗ್ಬೇಕಾದ್ರೆ ಈ ಒಂದು ಟ್ರ್ಯಾಕ್ಟರ್ಗೆ ಮೇಲಿಂದ ತಂತಿ ತಗಲಿರುವಂತದ್ದು. ಆ ತಂತಿ ಕೆಳಗಡೆ ಬಂದ್ರು ಕೂಡ ಆ ರಸ್ತೆ ದುರಸ್ತಿ ಕಾಮಗಾರಿಯಿಂದಾಗಿ ರಸ್ತೆ ಕೂಡ ಸ್ವಲ್ಪ ಎತ್ತರಕ್ಕೆ ಬಂದಿದೆ. ಅದೇ ರೀತಿಯಾಗಿ ಕಬ್ಬು ಏನು ಮಾಲೀಕರ ರೈತರಿದ್ದಾರೆ ಅವರು ಟ್ರ್ಯಾಕ್ಟರ್ ನಲ್ಲಿ ಓವರ್ಲೋಡ್ ಇರೋದು ಕೂಡ ಈ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ವಿಷಯ ತೇಜಸ್ವಿನಿ. ಮತ್ತೆ ಏನಂತಂದ್ರೆ ಈ ಒಂದು ಅವಘಡದಲ್ಲಿ ಏನು ಗೋಪಾಲ್ ಹಾದಿಮನಿ ಅಂತ ಏನು ವ್ಯಕ್ತಿ ಇದ್ದಾನೆ, ಇವನು ಕೂಡ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ತೇಜಸ್ವಿನಿ. ಓಕೆ ಶಹಬಾಜ್, ಇದೀಗ ಸ್ಥಳಕ್ಕೆ ಜನಪ್ರತಿನಿಧಿಗಳು ಯಾರಾದ್ರೂ ಆಗಮಿಸಿದ್ರ? ಯಾಕೆಂದ್ರೆ ಒಂದ್ ಕಡೆ ಕಬ್ಬು ನಾಶ ಆಗಿದೆ, ಮತ್ತೊಂದ್ ಕಡೆ ಬೆಳೆಗಳು ಕೂಡ ನಾಶ ಆಗಿದೆ. ಹಾಗಾಗಿ ಸ್ಥಳಕ್ಕೆ ಏನಾದ್ರೂ ಆಗಮಿಸಿ ಭರವಸೆ ನೀಡೋ ಪ್ರಯತ್ನ ಏನಾದ್ರೂ ಮಾಡಿದ್ರ ಏನು? ತೇಜಸ್ವಿನಿ, ಸದ್ಯಕ್ಕೆ ಈ ಒಂದು ಘಟನೆ ನಡೆದು ಕೆಲವು ಅಷ್ಟೇ ಗಂಟೆಗಳ ಕಾಲ ಕಳೆದಿದೆ. ಹೀಗಾಗಿ ಇನ್ನೂವರೆಗೆ ಯಾರು ಘಟನಾ ಸ್ಥಳಕ್ಕೆ ಬಂದಿಲ್ಲ. ಪೊಲೀಸ್ ಅಧಿಕಾರಿಗಳು ಡಿವೈಎಸ್ಪಿ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆಂಬ್ಯುಲೆನ್ಸ್ ವೈದ್ಯಾಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಆ ಮೃತ ಏನು ಅವಘಡದಲ್ಲಿ ಸಿಲುಕಿರುವಂತಹ ವ್ಯಕ್ತಿಯನ್ನು ಚೆಕ್ ಮಾಡಿ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಗಿದೆ. ಮತ್ತೆ ಏನು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಕೆಬಿ ಅವ್ರನ್ನು ಕೂಡ ಡಿಸ್ಕಷನ್ ಮಾಡಿ ಅವ್ರ ಮೇಲೆ ಏನ್ ಸೂಕ್ತ ಕ್ರಮ ಕೈಗೊಳ್ಳಬಹುದು ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಠಿಕಾಣಿ ಹೊಡಿದ್ದಾರೆ. ಓಕೆ, ಧನ್ಯವಾದ ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಲೋ, ಹೇಳುವ